X16 ನ್ಯೂಸ್ ಅರ್ಥಾತ್ ಸಿದ್ದಾಮರಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತಾರ್. ಆದ್ಮೇಲೆ ನಮ್ಮ ಮೋದಿಯವರ ಮಾತು ಕೇಳಿದ್ರೆ ಸಾಕು, ಯಾರಾದರೂ ತಲೆ ಆಡಿಸಲೇಬೇಕು. ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಅಂತಂದ್ರೆ ನಿಜವಾಗಿ ಅವರು RSS ಬ್ರೈನ್ ಅನ್ನೋದ್ರಲ್ಲಿ ಮಾತಿಲ್ಲ, ಅಥವಾ RSS ಪ್ರಣೀತ ಬ್ರೈನ್ ಅನ್ನೋದ್ರಲ್ಲಿ ಮಾತಿಲ್ಲ, ಎರಡು ಮಾತಿಲ್ಲ. ಮಾತು ಅದ್ಭುತ, ಅದನ್ನು ಯಾರೂ ಒಳಗಡೆಗೆ ಸಾಧ್ಯ ಇಲ್ಲ. ಭಾಳ ಸುಂದರವಾಗಿ ಮಾತಾಡ್ತಾರೆ, ಜನರ ಮನಸ್ಸೊಳಗೆ ಹೋಗ್ಬಿಡುತ್ತೆ. ನೋಡಿರಿ, ಒಂದು ಮಾತು ಮಾತಾಡ್ತಾರೆ, ಹಿಸ್ಸಾರದಲ್ಲೇ, ಹರಿಯಾಣದ ಹಿಸ್ಸಾರದಲ್ಲಿ ಮಾತಾಡ್ತಾ ಒಂದಿಷ್ಟು ವಕ್ಫ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಅದನ್ನು. ವಕ್ಫ್ ಭೂಮಿಯನ್ನು ಬಡವರು, ನಿರ್ಗತಿಕ ಮಹಿಳೆಯರು ಹಾಗೂ ಮಕ್ಕಳ ಪ್ರಯೋಜನಕ್ಕೆ ಬಳಸಬಹುದಿತ್ತು. ಹೌದಲ್ರಿ, ಬಳಸ್ಬೇಕಾಗಿತ್ತಲ್ಲ ಇದನ್ನು. ಯಾರೋ ಕೆಲವು ಜನ ತಾವು ಇಟ್ಕೊಂಡು ಅದು ದುರುಪಯೋಗ ಮಾಡ್ಕೊತ ಹೋದರು. ಮೂಲಭೂತವಾದಿಗಳು ಅವರಲ್ಲೇ ಇಸ್ಲಾಂದಲ್ಲೇ ಮೂಲಭೂತವಾದಿಗಳನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದು ಸೂಕ್ಷ್ಮವಾಗಿ ಹೇಳೋಕೆ ಅದ ಭಾಳ ಸುಂದರವಾಗಿ. ಹೌದು, ಇದು ಅಲ್ಲೇ ಬಡತನಕ್ಕೆ, ಅಲ್ಲಿ ದುಡಿಯೋ ವರ್ಗಕ್ಕೆ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಭೂಮಿಗಳನ್ನು. ಆ ಭೂಮಿಗಳ ಮುಸ್ಲಿಂ ಜನರಿಗೆ ಒಂದು ಅಗ್ರಿಕಲ್ಚರ್ ಮಾಡೋಕ್ಕೂ ಮತ್ತಿದು ಕೊಡ್ಬೋದಾಗಿತ್ತು. ಅಲ್ಲಿ ಬರುವ ಆದಾಯದಿಂದ ತಮ್ಮ ಜನರನ್ನು ಉದ್ಯೋಗ ತೊಡಗಿಸ್ಬೇಕಾಗಿತ್ತು. ಸಾಧ್ಯತೆ ಅಲ್ಲದೆ ಅದು. 2014ರಾಗ ಇಂಥ ಈ ವಕ್ಫ್ ತಿದ್ದುಪಡಿ ತಂದ ಆ ಮೂಲಭೂತವಾದಿಗಳನ್ನು ಏನಪ್ಪ ಅಂತಂದ್ರೆ ಅದರ ಇಸ್ಲಾಂ ಮೂಲಭೂತವಾದಿಗಳು ಮೆಚ್ಚು ಸಲುವಾಗಿ ಮತ್ತು ಆರಿಸಿ ಬರೋ ಸಲುವಾಗಿ ಕಾಂಗ್ರೆಸ್ ಒಂದು ದೊಡ್ಡ ತಪ್ಪು ಮಾಡಿತು. ಇದನ್ನು ಮಾಡಿಸ್ಬೇಕು, ತಿದ್ದುಪಡಿ ಮಾಡಬಾರ್ದಾಗಿತ್ತು. 2014ರಾಗ ಅದು ಮಾಡಿದ್ದಕ್ಕೆ ನಾವು ತಿದ್ದುಪಡಿ ಮಾಡೋದು ಬಂತು. ನಾವು ಮಾಡಿದ್ದೆವು ಜನಪರವಾಗಿ ಮಾಡಿದಂಥದ್ದು. ಅವ್ರು ಮಾಡಿದ್ದು ಮೂಲಭೂತವಾದಿಗಳನ್ನ, ಕೆಲವು ಜನ ಮುಸಲ್ಮಾನರು, ಕೆಲವು ಜನರನ್ನು ದುಡ್ಡಿದ್ದಂಥವ್ರನ್ನ ಶ್ರೀಮಂತರನ್ನು ಮತ್ತೆ ಶ್ರೀಮಂತರಾಗಿ ಮಾಡೋದಕ್ಕಾಗಿ ಅದನ್ನು ಮಾಡಿದರು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಪ್ರಾಮಾಣಿಕವಾಗಿ ಬಳಸಿದರೆ ಮುಸ್ಲಿಂ ಯುವಕರು ಟೈರ್ ಪಂಕ್ಚರ್ ತಿದ್ದುವುದರಲ್ಲಿ ತಮ್ಮ ಜೀವನವನ್ನು ಕಳೆಯಬೇಕಾಗಿರಲಿಲ್ಲ. ಇವರಿಗೆ ಬಡ ಮುಸಲ್ಮಾನರಿಲ್ಲ, ಪಾಸ್ಮಂದ ಮುಸಲ್ಮಾನರ ಬಗ್ಗೆ ಇಲ್ಲ, ಬಿದ್ದೋದ ಮುಸಲ್ಮಾನರ ಬಗ್ಗೆ ಇಲ್ಲ, ಕೆಳಜಾತಿಯ ಮುಸಲ್ಮಾನರ ಬಗ್ಗೆ ಇಲ್ಲ, ಇಸ್ಲಾಂ ಧರ್ಮದಲ್ಲೂ ಜಾತಿಗಳಿದ್ದಾವೆ ಅನ್ನೋದು ಇವ್ರು ಮರ್ತಾರೆ. ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಎಷ್ಟು ಒಂದು ಕಳ್ಕಳಿರಪ್ಪ ನಮ್ಮ ಮುಸಲ್ಮಾನರಲ್ಲೇ, ನಮ್ಮ ಈ ಮೋದಿಯವರು ಅಂತ ಯಾರಾದರೂ ಹೇಳ್ಬೋದು.